ಯಾತ್ರ ಸೀಮೆ ಕೋಳಿನಯ್ಯ ಇದು ವೆಂಕಟೇಶ ಹೋಯ್ತಲ್ಲಯ್ಯ ನನ್ ಸೊಂಟೇಶ ಲೇ ಮೀನಾಕ್ಷಿ ಏನ್ ರಾಮಾಚಾರಿ ಸಿಕ್ತಾ ನೀನ್ ತೋರ್ಸಿರೋ ಕೋಳಿನ ಹಿಡಿಬೇಕು ಅಂದ್ರೆ ಉಣ್ಬೇಕು ಏನ 3 ಮುದ್ದೆನಾ ಅಯ್ಯ ನೀನ್ ಯಾವ ಸೀಮೆ ಗಂಡ್ಸು ಅಂತ ಒಂದು ಕೋಳಿ ಹಿಡಿಯೋಕಾಗ್ಲಿಲ್ವಲ್ಲ ನಿನ್ನ ಮುಖಕ್ಕೆ ಮೀಸೆ ಬೇರೆ ಕೇಳು ಮೀನಾಕ್ಷಿ ನನ್ನ ಮೀಸೆ ಮೇಲೆ ಕಣ್ಣಾಕ್ಬಿಟ ನೋಡ್ಕೋತೀನಿ ನೀನ್ ಒಂದ್ ಕೈನ ಎಲ್ಲಿ ಕೊಕ್ಕೋ ಕೊಕ್ಕೋ ಇವನ ಏನಿದೆ ಕೋಳಿನ ಅಲ್ಲ ರೇಸ್ ಕುದ್ರೆ ಹುಂಜ ಹೊಡ್ಕೊಂಡು ಹೋಗ್ತಾಯ್ತಾ ಅಯ್ಯೋ ಅಯ್ಯೋ ಪಾಪಿ ಕಣ್ಣೆಲ್ಲೇ ಕಣ್ ಬರ್ತಾ ಇದೆಯೋ ಹೋಯ್ತಲ್ಲ ನನ್ ಗಡಿಗೆ ನಿನ್ ಬರಬಾರದ್ ಬರ ನಿನ್ ಒತ್ಕೊಂಡು ಹೋಗ ನೀರೆಲ್ಲ ಚೆಲ್ಲಾಯ್ತಲ್ಲ ಲೋ ಬಾರ ಇಲ್ಲಿ ನನ್ ಕೈಗೆ ಸಿಕ್ಕಿದೀನಿ ನೋಡಿ ನೇಮ್ ಮಾಡ್ಬಿಡ್ತೀನಿ ಅಂತ ಇವ್ರು ಬೇರೆ ಸೇರ್ಕೊಂಡು ಜೊತೆಗೆ ಅಯ್ಯೋ ನೀ ಮಯ್ಯನ್ ಕೋಳಿ ರಾಣಿ ಒಂದೇ ಒಂದ್ಸರಿ ಕೈ ಸಿಕ್ಬಿಡು ಆ ಮೀನಾಕ್ಷಿ ನನ್ ಮೀಸೆ ಮೇಲೆ ಕಣ್ಣಾಕ್ಬಿಟ್ಟವಳೆ ನೀನ್ ಕೈ ಮುಗಿದೀನಿ ಕೈ ಸಿಕ್ಬಿಡು ಎಲ್ಲ ತುರ್ಕೊಂಡ್ಬಿಟ್ಟೈತಯ್ಯ ಈ ಕೋಳಿ ಸುಂದರವ ಸ್ನಾನ ಮಾಡ್ತಾ ಇದ್ಯಾ ಅಯ್ಯೋ ಕೆಟ್ಟನಲ್ಲಪ್ಪ ಕೋಳಿಗೆ ರಂಗ ಕೋಳಿ ಮೈ ನಿಂತ್ಕೋ ಬಂದ್ಬಿಡು ಕೋಳಿ ಹಿಡಿಬೇಡ ಏನು ಕೋಳಿ ಹಿಡಿದೆ ಬಂದ್ಬಿಡ್ದ ನನ್ ಮೀಸೆಗೆ ಅವಮಾನ ಹೋಗ್ತೀಯಾ ಓಹೋ ಊರ್ ಜನ ಏನ್ರಣ ಒಟ್ಟಿಗೆ ಹೊಲ್ಟ್ ಬಿಟ್ಟಿದಿರಾ ಏನ್ ಪಕ್ಕದಳ್ಳಿ ಮೇಲೆ ಯುದ್ಧನ ಇಲ್ಲ ದೊಂಬ್ರಾಟನ ನಾಳೆ ಊರ್ನಲ್ಲಿ ನೀನ್ ದೊಂಬ್ರಾಟ ನಡ್ಸಕ್ಕೆ ನಾವು ಬಂದಿರೋದು ನನ್ ದೊಂಬ್ರಾಟನ ಅಂದ್ರೆ ಅಗ್ಗದ ಮೇಲೆ ನೋಡ್ಕೊಂಡು ಒಬ್ರೊಬ್ರು ಕೈ ಬಿಟ್ಕೊಂತಾರ ಕೈ ಹಿಡ್ಕೊಂತಾರಲ್ಲ ಅದ ಆ ಆಟ ನನ್ ಗಾಡಕ್ ಬರಕಿಲ್ಲ ನಾನು ಕೋಳಿ ಹಿಡಿತಾ ಇದೀನಿ ಸ್ವಲ್ಪ ದಾರಿ ಬಿಡಿ ಅಣ್ಣ ನನ್ನ ಹೊಲಕ್ ನುಗ್ಗಿ ನನ್ನ ಕೋಳಿ ಕದಿಯಕ್ಕೆ ಎಷ್ಟೋ ಧೈರ್ಯ ನಿನ್ಗೆ ಕೇಳ್ರಿ ಸುಮ್ಕೆ ನಿಂತಿದ್ದೀರಲ್ಲ ನನ್ನ ಹೆಂಡತಿ ಮೈ ಮೇಲೆ ಯಾಕೊಟ್ಟಿದ್ದೆ ಇವರು ನಿಮ್ ಹೆಂಡ್ತಿನ ನಮ್ಮ ಯಜಮಾನ್ರು ಅಯ್ಯೋ ಆ ದೇವ್ರೇ ನಿಮ್ಮನ್ ಕಾಪಾಡ್ಬೇಕು ನಮ್ ಹೆಂಗಸರು ಸ್ನಾನ ಮಾಡುವಾಗ ಯಾಕೋ ಕದ್ ನೋಡ್ದೆ ಕದ್ ನೋಡ್ಲಿಲ್ಲ ಅಣ್ಣ ಬಗ್ ನೋಡ್ದೆ ಕೋಳಿ ಆಯ್ತಾ ಅಂತ ಹಿಂಗೆಲ್ಲ ಮೆತ್ತ ಕೇಳಿದ್ರೆ ಇವನ್ ಬಾಯ್ ಬಿಡಲ್ಲ ರಾಜಣ್ಣ ರಾಮಣ್ಣ ರಾಮಣ್ಣ ತಿಂಡಿ ತಿನ್ನಕ್ ಬಾರಣ್ಣ ಅಲ್ಲಿ ಕೂತ್ಕೋಬಾರ್ದು ಕೆಳಗ್ ಕೂತ್ಕೊಂಡು ತಿನ್ಬೇಕು ಬೇಡಣ್ಣ ನಮ್ಗೆ ಹಿಂಗ್ ಕೂತೆ ಅಭ್ಯಾಸ ಅಣ್ಣ ನಿಮ್ ಮನೇಲಿ ಯಾರು ಕಾಯಿಲೆ ಮನ್ಸವ್ರ ಇಲ್ಲ ಯಾಕೆ ಬ್ರೆಡ್ ಸೇಬು ಬಾಳೆಹಣ್ಣೆಲ್ಲ ಮಡಗವ್ರಲ್ಲ ಅದಕ್ಕೆ ಅದು ಬೆಳಗಿನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಣ್ಣ ನೀವು ಕಾಡು ಮನುಷ್ಯರ ಯಾಕೆ ಅಲ್ಲ ಮಣ್ಣುಳ ಎರೆಹುಳ ಬೇಯಿಸ್ಕೊಂಡ್ ತಿಂತಿರಲ್ಲ ಅದಕ್ಕೆ ನಮ್ಗೆ ಇವೆಲ್ಲ ಸೆಟ್ ಆಗಾಕಿಲ್ಲ ನಮ್ಗೆ ಏನಿದ್ರು ರಾಗಿ ಮುದ್ದೆ ಬೇಕು ಸಿಗ್ತದಾ ಇಲ್ಲಿ ರಾಗಿ ಮುದ್ದೆ ಮಾಡೋರು ಯಾರಿಲ್ಲಣ್ಣ ಮಾಡಲ್ಲ ಅಂದ್ರೆ ನಾನು ಹೋಗಿ ಹುಡ್ಕೊಂಡು ತಿರ್ಗಾ ಬರ್ತೀನಿ ಬರ್ಲಾ ರಾಮಣ್ಣ 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 ಬರ್ಬೇಡ ಹಿಂದೆ ಹಿಂದೆ ಬರ್ಬೇಡ ಕಚ್ಬಿಡ್ತೀನಿ ರಾಮಣ್ಣ ಓಡ್ಬೇಡ ರಾಗಿ ಮುದ್ದೆ ಹೋಟ್ಲು ಅಗಳೋ ಇಲ್ಲೈತೆ ಮುದ್ದೆ 1 2 3 4 5 ಎಲ್ಲ ಇವನೇ ತಿಂತಾವನಲ್ಲ ನಮಗೇನ ರೈತಾ ಬಾಬಾ ಅಣ್ಣ ಏನ್ ಬೇಕು ಸರ್ ಒಂದ್ 6 ಮುದ್ದೆ ಕೊಡೋಣ 6 ಮುದ್ದೆನಾ ಈಗ 6 ಕೊಡ್ರಿ ನಮ್ಮವ್ವ ಮಾಡ್ದಂಗಿತ್ತು ಅಂದ್ರೆ ಇನ್ನ 6 ಹೇಳ್ತೀನಿ ಬೇಗ ಬಾ 1 2 3 4 5 6 1 ಸಾಕ ಸಾರಾಕಿ ನೀವು ಭೂತೈನ ಹುಂಬಿಸ್ತಾರ ಯಾಕೆ ಹಾಕಯ್ಯ ಸಾಕು ಸಾಕು ಅವ್ರಿಗಾಕು ಸಾಕು ಸಾಕು ಆನಂದಾಯ್ತು ಇದು ಯಾಕೆ ಕೃಷ್ಣ ಹಿಂಗೆ ಕೂತಿದ್ಯಾ ಉಣ್ಣು ಹಂಗೆ ಉಣ್ಣೋದು ಈಟ್ನ ನಮ್ಮ
ನಮ್ಮವ್ವ ನೆನ್ಸ್ಕೊಂಡಿರ್ಬೇಕು. ಹೋಗಣ? ಸರಿ. ನಡಿ. ಏನೋ ಕೃಷ್ಣಣ್ಣ, ನಿನ್ನ ಆಶೀರ್ವಾದದಿಂದ ಹೊಟ್ಟೆ ತುಂಬಾ ಉಂಡ್ಬಿಟ್ಟೆ. ಹಂಗೆ ಕೆಲಸ ಮಾಡ್ಕೊಬಿಟ್ರೆ. ಯಾವ ಕೆಲಸ? ಪಿವನ್ ಕೆಲಸ. ಇವತ್ತೇ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಲಸ ಕೊಡಿಸ್ತೀನಿ. ಅಷ್ಟು ದೊಡ್ಡ ಕೆಲಸ ಬೇಡ ಕಣಣ್ಣ. ಒಂದ್ ಸಣ್ಣ ಪಿವನ್ ಕೆಲಸ ಕೊಡಿಸ್ಬಿಟ್ರೆ ನಮ್ ಹುಡುಗಿ ಮೀನಾಕ್ಷಿ ಹೇಳ್ದಂಗ ಆನಂದವಾಗಿ ಊರ್ಗ್ ಹೊಲ್ಟ್ಬಿಡ್ತೀನಣ್ಣ. ಯಾರ ಮೀನಾಕ್ಷಿ? ನನ್ ಡವ್ವು. ಅವ್ರ ಅಪ್ಪ ಅವನೇ ನೋಡು ದೋಪರ್ ನನ್ ಮಗ. ಅವನಿಂದಾನೇ ನನಗೆ ಈ ಗತಿ ಬಂದಿತ್ತು. ಅಣ್ಣ ಆ ಕೆಲಸ ಕೊಡಿಸ್ಬಿಟ್ಟು ಪುಣ್ಯ ಕಟ್ಕೊಂಡ್ಬಿಡಿ. ಇವತ್ತೇ ಆ ಕೆಲಸ ಕೊಡಿಸ್ಬಿಡ್ತೀನಿ. ನಿನಗೆ ಕೆಲಸ ಸಿಗ್ಬೇಕು ಅಂದ್ರೆ ಸೂಟು ಬೂಟು ಹಾಕೊಂಡು ನೀಟಾಗಿರ್ಬೇಕು. ಚೈತ್ರ ಡಾಕ್ಟರ್ ರಾಜ್ಕುಮಾರ್. ಅಣ್ಣ ರಾಮಣ್ಣ ಇಲ್ಲೋಡಯ್ಯ ಅಣ್ಣ, ಏನ್ ಎತ್ತರಕ್ಕಿದ್ಯಾ ನಿನ್ನ ಮನಕೊಂಡೇ ನೋಡ್ಬೇಕು. ಈ ಬೋಲ್ಡೇ ಹಿಂಗೈತಲ್ಲ, ಎಷ್ಟು ದೊಡ್ಡದಾಗಿ ಈ ಸಿನಿಮಾ ಎಷ್ಟು ದೊಡ್ಡದಿರ್ಬೇಕು. ರಾಮಣ್ಣ ಬಾರು. ನಾ ಬರಲ್ಲ, ಸಿನಿಮಾ ನೋಡ್ಬಿಟ್ಟೆ ಬರೋದು. ನನ್ನ ಟಿಕೆಟ್ ಕೊಡ್ತು. ತೋರಿಸ್ತೀನಿ. ಎಲ್ಲಿ ಟಿಕೆಟ್? ತೋರಿಸ್ತೀನಿ. 50 ರೂಪಾಯಿ. ಕೊಡಪ್ಪ, ಎರಡು ಟಿಕೆಟ್ ಕೊಡ್ರಿ. ಬೇಗ ಹೋಗ್ರಿ, ಶುರು ಆಗ್ಬಿಡುತ್ತೆ. ಅಯ್ಯಬ್ಬಾ ಕೆಟ್ಟೆ. ಯಾಳ ಸೂ ಬೇಡ ಅಂದೆ ಕೇಳ್ದ. ಇದೇ ನಮ್ಮ ಆಫೀಸು. ಇದು ನಿಮ್ದ? ಯೋ, ನೀನು ಒಂಥರ ಐನಾತಿನ ಮಗ. ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ನೀನು ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ ಹೋಗಣ. ಬೂಟ ಒಳ್ಳೆ ಕುದುರೆ ಲಾಳ ಇದ್ದಂಗೈತೆ. ಅಣ್ಣ ಕೃಷ್ಣಣ್ಣ ಹೊಸ್ತಾಗಿ ಮದ್ವೆ ಆಗವ್ರೆ ಅಂತ ಕಾಣ್ತದೆ. ಮ್ಯಾಲ್ ಸ್ವರ್ಗ ನೋಡಕ್ ಹೋಯ್ತಾರ ಅಲ್ವೇ? ಏನ್ ಕೃಷ್ಣಣ್ಣ, ಯಾಕಯ್ಯ ಹಿಂಗ್ ಎದ್ವಾತದ ಯೋಚನೆ ಮಾಡ್ತಾ ಇದ್ಯಾ? ನಡಿಯ ಹೋಗೋಣ. ಲಿಫ್ಟ್ ಬರ್ಲಿ, ಹೋಗೋಣ. ಓ, ಇದ್ರಲ್ಲಿ ಜೋಡಿಯಾಗಿ ಹೋಗ್ಬೇಕು. ಅಯ್ಯೋ ಶಿವನೇ, ಹಿಂಗೆ ಅಂತ ಗೊತ್ತಾಗಿದ್ರೆ ನಮ್ ಮೀನಾಕ್ಷಿನ ಎತ್ತಾಕೊಂಡ್ಬಿಡ್ತಿದ್ನಿ. ರಾಮ, ಲಿಫ್ಟ್ ಬಂತು, ಬಾರೋ. ಹೋಗಯ್ಯ, ನೀನ್ ಮನೆ ಹಾಳಾಗ ಹೋಗ. ಪಾಪ ಆ ಗಂಡ ಹೆಂಡತಿ ಹೊಸ್ತಾ ಮದುವೆ ಮಾಡಿ ಕಿರಿಕಿಲ ಅಂತ ನಕ್ಕೊಂಡ್ ಸ್ವರ್ಗ ನೋಡಕ ಪೆಟ್ಟಿಗೆತ್ರು. ಅವ್ನ ಈ ನಿಳಿಯೋದ್ರೊಳಗೆ ಮುತ್ಕಾ ಆಗ್ಬಿಡಣ. ಗಾಚಾರ ತಪ್ಪಿ ನಾನು ಮುತ್ಕಾಗ್ಬಿಟ್ರೆ ನಮ್ ಡೌಗತಿ ಏನಯ್ಯ? ಬೇಡಪ್ಪ, ಇದ್ರ ಶ್ವಾಸ ನಾನು ನಡ್ಕೊಂಡೆ ಮೆಟ್ಲತ್ತು ಬಿಡ್ತೀನಿ. ಲಿಫ್ಟ್ ಅಲ್ಲಿ ಹೋಗೋಣ. ಎತ್ತಯ್ಯ ಕೈ, ಆಮೇಲೆ ಎಗರ್ಸ್ ಕತ್ತೆ ಹೊತ್ತಂಗ್ ಓದ್ಬಿಡ್ತೀನಿ. ಏನಯ್ಯ ಮಾಯಾ ಬಜಾರ್ ಮಾಯಾ. ಅಯ್ಯಪ್ಪ, ಅಯ್ಯೋ ಹೋಯ್ತಪ್ಪ ನನ್ ಸೊಂಟ. ಮನೇಲಿ ಬಡ್ಕೊಂಡ್ ಹೇಳ್ದೆ ಈ ಪ್ಯಾಂಟು ಕೋಟು ಏಣಿ ಅಂತ ಬೂಟ್ ಬೇಡ ಅಂತ ಹೇಳ್ದ. ನನ್ ಮಾತು ಈ ಆಫೀಸಿಗೆ ಬರ್ಬೇಕಾದ್ರೆ ಹೇಗೆ ಬರ್ಬೇಕು ರಾಜ? ಎತ್ತಯ್ಯ ಆಮೇಲೆ ಅದೇ ನೋಡು ಮತ್ತೆ ರಾಜ ಅಂತ. ರಾಮ, ಸ್ವಲ್ಪ ಸುಮ್ಮನಿರೋ. ಗುಡ್ ಮಾರ್ನಿಂಗ್. ಅಯ್ಯೋ ಅದೇನೋ ಅಂತವ್ರೆ. ಗುಡ್ ಮಾರ್ನಿಂಗ್ ಹೇಳೋ ರಾಮಣ್ಣ. ನನಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ನಮಸ್ಕಾರ ಅಣ್ಣ, ಅಡ್ಬಿದ್ದೆ ಅಣ್ಣ. ಏನಯ್ಯ ಕೃಷ್ಣ, ಇಷ್ಟೊಂದ್ ಜನ ಹೆಂಗಸ್ರು ಮಾಡ್ಕೊಂಡ್ಬಿಟ್ಟಿದ್ಯಾ? ಏ ಕೆಲ್ಸಕ್ಕಯ್ಯ ಬಾಬಾ. ನಮಸ್ಕಾರ ಅಣ್ಣ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಅಕ್ಕ. ಗುಡ್ ಮಾರ್ನಿಂಗ್. ಮಕ ನೋಡಿದ್ರೆ ಇನ್ನ ಉಂಡಿಲ್ಲ ಅಂತ ಕಾಣಿಸ್ತದೆ. ನಮಸ್ಕಾರ ಅಕ್ಕ. ಕರೆಕ್ಟ್ ಆಗಿ ಹೇಳ್ದ. ನಿಮ್ ಹೆಂಗಸು ಚೆನ್ನಾಗವ್ರ? ಏನು? ಬಾಬಾ, ಇದೇ ನಿನ್ನ ಆಫೀಸು. ಇಲ್ಲಿ ನೀನ್ ಕುತ್ಕೋಬೇಕಾದ ಕುರ್ಚಿ. ನಾನು ಇಲ್ಲಿ ಕೂತ್ಕೋಬೇಕಾ? ಹೌದು ರಾಮ. ನಿಂಗ್ ಮರ್ಯಾದೆ ಕೊಟ್ಟಷ್ಟು ಗಾಂಚಲಿ ಜಾಸ್ತಿ ಆಗ್ಬಿಡ್ತು ನೋಡು. ಅಲ್ಲೇ ಒಂದ್ P1 ಕೆಲ್ಸ ಕೇಳಿದ್ರೆ ಯಜಮಾನನ ಸೀಟಲ್ಲೇ ಕುಂತ್ಕೋ ಅಂತೀಯಲ್ಲ ನೀನು. ಯಾಕೆ ಬೂಟ್ ಬಿಚ್ಕೊಂಡು ಹೊಡಿಲಿ ಅಂತನ? ಇದೆಲ್ಲ ಬೇಡ, ಅವನ್ P1 ಕೆಲ್ಸ ಕೊಡಿಸ್ಬಿಡೆ. ಸರ್ ಎಮ್ಮೆ ಓದಿ P1 ಕೆಲಸ ಸೇರ್ಕೊಂಡಿ ಸರ್. ದಯವಿಟ್ಟು ಈ ಬಡವನ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಎಮ್ಮೆ ಮೇಯಿಸ್ಕೊಂಡು P1 ಕೆಲ್ಸ ಮಾಡ್ತೀಯಾ? ನಾನು ನಿನ್ನಂಗೆ ನೋಡಕ್ ಬಾರಿ ಒಳ್ಳೆಯವನಿದ್ದಂಗ ಅವನೇ. ಇವನು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನಂಗೆ ಆ ಕೆಲ್ಸ ಕೊಡ್ಸ್ಬೇಡ, ಬೇರೆ ಕೆಲ್ಸ ಕೊಡ್ಸಯ್ಯ. ಹಾಗಲ್ಲ ರಾಮ. ಆದ್ರೆ ಕೊಡ್ಸು, ಇಲ್ಲ ನಾನೇ ಹೊಡ್ಕೊಂತೀನಿ. ಹೋಗ ರಾಮ. ರಾಮ ರಾಮ, ನೀನ ನನ್ ಜೊತೆ ಕಬಡ್ಡಿ ಆಡ್ತಾವನೆ. ಅಯ್ಯೋ, ಯಾಕ ಯಾವ್ದಾರು ಕೆಲ್ಸ ಇದ್ರೆ ಕೊಡ್ಸಕ? ಅಲ್ಲೋಗಿ ಅವ್ರ ಯಾಕ ಯಾವ್ದಾರು ಕೆಲ್ಸ? ಯಜಮಾನ್ ಹತ್ರ ಕೇಳಿ. ಅವ್ರ ಯಜಮಾನ್ರು. ಅಣ್ಣ ಅಡ್ಬಿದ್ದೆ ಅಣ್ಣ. ಇಲ್ಲಿ ಯಾವ್ದಾರು ಒಂದ್ P1 ಕೆಲ್ಸ ಇದ್ರೆ ಕೊಡ್ಸಿ ಅಣ್ಣ. ನೋಡೋಕೆ ಸೂಟು ಬೂಟು ಹಾಕೊಂಡು ಸ್ಮಾರ್ಟ್ ಆಗಿದ್ದೀರಾ? ಪಟ್ಟದಲ್ಲಿ ಹಿಂಗಿದ್ರೆ ಕೆಲ್ಸ ಸಿಕ್ಕೋದು ಅಂತ ಆ ಲೋಪರ್ ಮಗ ಕೃಷ್ಣ ಹೇಳ್ದ. ಅದು ಇಲ್ಲೇ ಬಂದ್ಬಿಟ್ಟ. ನೀನೇನೆ ಒಳ್ಳೆ ಕಿರಾತ್ ಕಾಯ್ದಂಗೆ ಇಲ್ಲೋದು ಅಲ್ಲೇ ಬತ್ತೆ. ಹೋಗ ನನ್ ಮಾತ್ ಕೇಳೋ ರಾಮ. ನಿನ್ ಮಾತ್ ಕೇಳ್ಬೇಕಾ? ನಿನ್ ಮಾತ್ ಕೇಳಿದ್ರೆ ಕೆಲ್ಸಾನು ಸಿಕ್ತಂಗೆ ವಲಸೆ ಹೋಗ್ಬೇಕಾಯ್ತೆ. ಹೋಗ ಅಣ್ಣ ಕೆಲ್ಸ. ಈಗ ಲಂಚ್ ಟೈಮ್. ಲಂಚನ ನನ್ನ ಹತ್ರ ಇಲ್ಲ ಅಣ್ಣ. ಅಲ್ರಿ, ಈಗ ಊಟ ಟೈಮು ಅಂತ. ಹಂಗಂದ್ರೆ ಊಟನ? ಏನ್ ಕೆಲಸ ಬೇಕಾದ್ರೆ ಮಾಡ್ತೀರಾ ಅಣ್ಣ? ನಿನ್ ಕಾಲಲ್ಲಿ ತೋರಿಸಿ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಅಣ್ಣ. ಹಾಗಾದ್ರೆ ಆ ಬೊಂಬೆಗಳನ್ನೆಲ್ಲ ತಂದು ಒಳಗಡೆ ಇಡಿ. ಬೊಂಬೆ ಎತ್ತಿಕ್ಬೇಕಾ? ನೋಡ್ರೆ ಯಾವ ಕೆಲ್ಸ ಸಿಕ್ಬಿಡ್ತು. ಹೋಗಯ್ಯ. ಎಲ್ಲೈತಣ್ಣ? ಹೊರಗಡೆ ಇದೆ ನೋಡಿ. ಏ ರಾಮ, ಎಂತದ ಒಂದ್ ಕೆಲ್ಸ ಸಿಕ್ಬಿಡ್ತಲ್ಲ. ಅಬ್ಬಾ ದೇವ್ರೆ, ನಾರಾಯಣ ಭಗವಂತ. ಹಿಡ್ಕೊಳ್ಳಿ ಅಣ್ಣ. ನಮ್ ಚುಲ್ಟು ಇದ್ದಂಗ ಅವನು.
ತಿರುಪ್ತಿಗೆ ಹೋಗಿ ಬೋಡಿ ಹೊಡಿಸ್ಕೊಂಡ್ಬಿಟ್ಟವನೆ. ಈ ಗೊಂಬೆಗೆ ಜೀವ ಇದ್ದಿದ್ರೆ ಯಾರು ಡೊಡ್ಕೊಂಡು ಕರ್ಕೊಂಡು ಹೊಲ್ಟೋಗ್ಬಿಟ್ಟಿರೋರು. ಹಿಡ್ಕೊಳ್ಳಿ ಅಣ್ಣ. ತಿಂದಿದ್ದೆಲ್ಲರಿಗೂ ಹೋಯ್ತು. ಜೀವಂತ ಹೋಯ್ತಾ ಗೊಂಬೆ. ಅಯ್ಯೋ ಮನ್ಸಿ ಓಡ್ಬಾರೋ ಕೆರೆದಲ್ಲಿ ಹೊಡ್ಬಿಟ್ಟಾರು.